ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ನೋಡಿ, ಸಿನಿಮಾಗಳಿಗೆ ಕಥೆ ಬೇಕು. ಕಥೆಯನ್ನು ಮೊದಲೆಲ್ಲ ಬರಿತಾ ಇದ್ರು, ಸಿನಿಮಾಗಾಗಿಯೇ ಕಥೆಗಳನ್ನು ಬರಿತಾ ಇದ್ರು. ಪುರಾಣ ಇತಿಹಾಸಗಳಲ್ಲಿ ಇದ್ದ ಸಿದ್ಧ ಕಥೆಗಳನ್ನು ಕೂಡ ಚಲನಚಿತ್ರಕ್ಕೆ ಅಳವಡಿಸ್ತಾ ಇದ್ರು. ಮುಂದೆ ನಿಜ ಜೀವನದಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಕೂಡ ಸಿನಿಮಾಗಳನ್ನು ತೆಗೆಯುವಂಥ ಒಂದು ಪರಿಪಾಠ ಆರಂಭ ಆಯಿತು. ಸತ್ಯ ಘಟನೆ ಆಧಾರಿತ ಅಂತ ಅದಕ್ಕೆ ಒಂದು ಅಡಿಬರಹ ಬೇರೆ ಕೊಡ್ತಾ ಇದ್ರು. ಏನೋ ಒಂದು ರೀತಿ ಥ್ರಿಲ್ ಇರುತ್ತೆ ಜನರಿಗೆ ನೋಡೋದಕ್ಕೆ ಅಂತ. ಇವತ್ತು ನಿಜ ಜೀವನದಲ್ಲಿ ನಡೆಯುವ ಘಟನೆಗಳು ಎಷ್ಟೋ ಬಾರಿ ಸಿನಿಮಾದ ಕಲ್ಪನೆಗಿಂತಲೂ ರೋಚಕವಾಗಿರುತ್ತೆ. ಅಂಥದ್ದೇ ಒಂದು ರೋಚಕವಾದ ಕಥೆಯನ್ನು ಇವತ್ತು ನಿಮಗೆ ಹೆಕ್ಕಿ ತಂದಿದ್ದೀನಿ. ಇದು ದೇಶ ಕಂಡ ಒಬ್ಬ ಅಪ್ರತಿಮ ಪ್ರತಿಭಾವಂತ ಕಲಾವಿದ ಮನೋಜ್ ಬಾಜ್ಪೇಯಿ ಅವರ ಸಾಹಸಗಾಥೆಯನ್ನು ಕುರಿತಂಥ ಸಂಚಿಕೆ. ನೋಡಿ, ಕೇವಲ 32 ವರ್ಷಗಳ ಹಿಂದೆ ಒಂದು ಪುಟ್ಟ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಂಥ ಮನೋಜ್ ಬಾಜ್ಪೇಯಿ ಅವರು ಇವತ್ತು ದೇಶದ ಒಬ್ಬ ಬಹು ಬೇಡಿಕೆಯ ನಟರಾಗಿ ಕೋಟಿ ಕೋಟಿ ಸಂಭಾವನೆಯನ್ನು ಪಡೆಯುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಆದರೆ ಅದು ಸುಲಭವಾಗಿ ದಕ್ಕಿದ್ದಲ್ಲ. ಯಾಕೆಂದರೆ ಒಂದು ಪುಟ್ಟ ಪಾತ್ರದಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಂಚೆ ಅವರು ಅನುಭವಿಸಿರುವಂಥ ಕಷ್ಟ ಕೋಟಲಗಳನ್ನೆಲ್ಲ ಕೇಳಿದ್ರೆ ಎಂಥವರಿಗೂ ಒಂದು ರೀತಿಯಲ್ಲಿ ಕರುಣೆ ಬರುತ್ತೆ. ಜೊತೆಗೆ ಇವತ್ತು ಅವರು ಏರಿರುವ ಎತ್ತರವನ್ನು ನೋಡಿದಾಗ ಖಂಡಿತವಾಗಿಯೂ ಒಂದು ಮೆಚ್ಚುಗೆಯ ಉದ್ಗಾರ ನಮ್ಮ ಬಾಯಿಯಿಂದ ಬರುತ್ತೆ. ಮನೋಜ್ ಬಾಜ್ಪೇಯಿ ಅವರು ಜನಿಸಿದ್ದು 1969ನೇ ಇಸ್ವಿ ಏಪ್ರಿಲ್ 23ನೇ ತಾರೀಕು. ಬಿಹಾರದ ಕನ್ಯಾಕುಬ್ಜಾ ಪ್ರದೇಶದಲ್ಲಿ ಅವರ ಜನನವಾಗುತ್ತೆ. ಒಂದು ರೈತಾಪಿ ಕುಟುಂಬದಲ್ಲಿ ಅವರು ಹುಟ್ಟಿದವರು. ಅವರ ತಂದೆ ತಾಯಿಗಳಿಗೆ 6 ಜನ ಮಕ್ಕಳು, ಅದರಲ್ಲಿ ಇವರು 2ನೇಯವರು. ಇವರ ತಂಗಿ ಒಬ್ಬರು ಪೂನಮ್ ದುಬೆ ಅಂತ ಹಿಂದಿ ಸಿನಿಮಾ ರಂಗದಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಇವರೊಬ್ಬರೇ ಚಿತ್ರರಂಗದಲ್ಲಿ ಇರೋದು. ಆದರೆ ಚಿತ್ರರಂಗಕ್ಕೆ ಬರೋದಕ್ಕೆ ಮನೋಜ್ ಬಾಜ್ಪೇಯಿ ಅವರು ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ. ಬಾಲ್ಯದಲ್ಲಿ ಅವರು ಓದಿದ್ದು ಈ ಗುಡಿಸಲುಗಳಲ್ಲಿ ಶಾಲೆಗಳನ್ನು ನಡೆಸ್ತಾ ಇದ್ರಲ್ಲ, ಅಂಥ ಒಂದು ಗುಡಿಸಲು ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಮುಂದೆ 12ನೇ ತರಗತಿಯವರೆಗೆ ಓದ್ತಾರೆ. ಅದಾದ ಮೇಲೆ ತಮ್ಮ 17ನೇ ವರ್ಷದಲ್ಲಿ ಆ್ಯಕ್ಟರ್ ಆಗಬೇಕು ಅಂತ ಹೇಳಿ ದೆಹಲಿಗೆ ಬರ್ತಾರೆ. ದೆಹಲಿಗೆ ಬಂದು ಥಿಯೇಟ್ರ್ಗಳಲ್ಲಿ ಪಾತ್ರಗಳಿಗಾಗಿ ಅಲ್ದಾಡ್ತಾ ಹೇಗಾದರೂ ಮಾಡಿ ಸಿನಿಮಾ ಸೇರಬೇಕು, ಆ್ಯಕ್ಟರ್ ಆಗಬೇಕು ಅನ್ನುವ ಒಂದು ಹಂಬಲದಲ್ಲಿದ್ದಾಗ ಅವರಿಗೆ ನೀನು ಹೀಗೆ ಸುಮ್ಮನೆ ಸಿನಿಮಾಗಳಲ್ಲಿ ಅಥವಾ ನಾಟಕಗಳಲ್ಲಿ ಅವಕಾಶಗಳನ್ನು ಹುಡುಕಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದೆಲ್ಲ ಸಿಕ್ಕಬೇಕು ಅಂದರೆ ಯಾವುದಾದ್ರೂ ಒಂದು ಅಭಿನಯ ತರಬೇತಿ ಕೇಂದ್ರದಲ್ಲಿ ನೀನು ತರಬೇತಿಯನ್ನು ಪಡಿಬೇಕು ಅಂತ ಕೆಲವು ಸ್ನೇಹಿತರು ಅವರಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಓಂಪುರಿ ಹಾಗೂ ನಸೀರುದ್ದೀನ್ ಶಾ ಅವರು ನೀನು ಹೋಗಿ NSDಗೆ ಸೇರ್ಕೋ ಅಂತ ಹೇಳ್ತಾರೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ರಾಷ್ಟ್ರೀಯ ನಾಟಕ ಶಾಲೆ. ಅಲ್ಲಿಗೆ ವಿದ್ಯಾರ್ಥಿಯಾಗಿ ಸೇರ್ಕೋಬೇಕಾದ್ರೆ ಅಪ್ಲಿಕೇಶನ್ ಹಾಕಬೇಕು. ಅವರು ಇಂಟರ್ವ್ಯೂ ಮಾಡ್ತಾರೆ, ನಮ್ಮ ಬಯೋಡೇಟಾ ಎಲ್ಲ ನೋಡ್ತಾರೆ. ಅದಾದ ಮೇಲೆ ನಮಗೆ ಅವಕಾಶ ಕೊಡೋದು. ಹಾಗೆ ಮನೋಜ್ ಬಾಜ್ಪೇಯಿ ಅವರು ಪ್ರಯತ್ನ ಮಾಡಿದಾಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಅವರಿಗೆ ಅವಕಾಶವನ್ನು ತಿರಸ್ಕಾರ ಮಾಡ್ತಾರೆ. 1 ಬಾರಿ ಅಲ್ಲ, 3 ಬಾರಿ ಪ್ರಯತ್ನ ಮಾಡ್ತಾರೆ ಮನೋಜ್ ಬಾಜ್ಪೇಯಿ ಅವರು. ಆದರೆ 3 ಬಾರಿ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಆ ಹಂತದಲ್ಲಿ ಅವರಿಗೆ ನಾನಿನ್ನು ಆ್ಯಕ್ಟರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬೇಸರ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಕೂಡ ಹೊರಟಿರ್ತಾರೆ. ಆ ಹೊತ್ತಿಗೆ ಮತ್ತೊಬ್ಬ ಹಿರಿಯ ನಟ ರಘುವೀರ್ ಯಾದವ್ ಅವರು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ನೀನು ಬ್ಯಾರಿ ಜೋನ್ಸ್ ಅವರ ವರ್ಕ್ಶಾಪ್ಗೆ ಹೋಗಿ ಸೇರ್ಕೋ, ಅಲ್ಲಿ ಕೂಡ ಅಭಿನಯವನ್ನು ಕಲಿಸ್ತಾರೆ ಅಂತ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅವಕಾಶ ಸಿಕ್ಕದೇ ಇದ್ದರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಅಭಿನಯವನ್ನು ಕಲಿಯೋಣ ಅಂತ ಹೇಳಿ ಮನೋಜ್ ಬಾಜ್ಪೇಯಿ ಅವರು ಬ್ಯಾರಿ ಜೋನ್ಸ್ ಅವರ ವರ್ಕ್ಶಾಪ್ಗೆ ಸೇರ್ಕೋತಾರೆ. ಅಲ್ಲಿ ಮನೋಜ್ ಬಾಜ್ಪೇಯಿ ಅವರ ಪ್ರತಿಭೆಯನ್ನು ಕಂಡು ಬ್ಯಾರಿ ಜೋನ್ಸ್ ಅವರು ಅವರನ್ನು ನೀನು ಇಲ್ಲಿ ಕಲಿಯೋ ಅಂಥದ್ದೇನಿಲ್ಲ, ನಿನ್ನಲ್ಲಿರುವ ಪ್ರತಿಭೆಯನ್ನು ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಕಲಿಸು ಅಂತ ಹೇಳಿ ಅವರನ್ನು ಉಪಾಧ್ಯಾಯರನ್ನಾಗಿ ಅಲ್ಲಿ ನೇಮಿಸ್ಕೋತಾರೆ. ನೋಡಿ, ಈ ಹಂತದಲ್ಲಿ ಮನೋಜ್ ಬಾಜ್ಪೇಯಿ ಅವರು 4ನೇ ಬಾರಿ NSDಗೆ ಪ್ರವೇಶಕ್ಕಾಗಿ ಅಪ್ಲಿಕೇಶನ್ ಹಾಕ್ತಾರೆ. ಅಷ್ಟು ಹೊತ್ತಿಗೆ ಅವರು ಬ್ಯಾರಿ ಜೋನ್ಸ್ ಅವರ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರೋದು ಗೊತ್ತಿದ್ದರಿಂದ NSD ಅವರು ಅವರನ್ನು ನಿಮ್ಮನ್ನು ನಾವು ವಿದ್ಯಾರ್ಥಿಯಾಗಿ ಇಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಆಗಲ್ಲ, ಆದರೆ ನೀವು ಇಲ್ಲಿನ ವಿದ್ಯಾರ್ಥಿಗಳಿಗೆ ಅಭಿನಯವನ್ನು ಕಲಿಸುವ ಉಪಾಧ್ಯಾಯರಾಗಿ ಇಲ್ಲಿಗೆ ಬರಬಹುದು ಅನ್ನುವ ಒಂದು ಆಹ್ವಾನವನ್ನು ಕೊಡ್ತಾರೆ. ಇದು ಮನೋಜ್ ಬಾಜ್ಪೇಯಿ ಅವರು ಎಂಥ ಪ್ರತಿಭಾವಂತರು ಅನ್ನೋದಕ್ಕೆ ಒಂದು ಉದಾಹರಣೆ. ಆ ಹೊತ್ತಿಗಾಗಲೇ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಸಿನಿಮಾಗಳಲ್ಲಿ ಅವಕಾಶವನ್ನು ಅರಸ್ತಾ ಇದ್ದಂಥ ಮನೋಜ್ ಬಾಜ್ಪೇಯಿ ಅವರಿಗೆ ದೂರದರ್ಶನದ ಕೆಲವು ಧಾರಾವಾಹಿಗಳಲ್ಲಿ ಅವಕಾಶ ಸಿಗುತ್ತೆ. ಕಲಾಕಾರ್ ಹಾಗೂ ಇಮ್ತಿಹಾನ್ ಅಂತ ಧಾರಾವಾಹಿಗಳಲ್ಲಿ ಅವಕಾಶ ಸಿಗುತ್ತೆ. 1994ರಲ್ಲಿ ಗೋವಿಂದ ನಿಹಲಾನಿ ಅವರು
ದ್ರೋಹಕಾಲ್ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಆ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮನೋಜ್ ಬಾಜ್ಪೇಯಿ ಅವರಿಗೆ ಕೊಡ್ತಾರೆ. ಅದು ಮನೋಜ್ ಬಾಜ್ಪೇಯಿ ಅವರ ಬೆಳ್ಳಿ ತೆರೆಯ ಪ್ರವೇಶದ ಚಿತ್ರ. ದ್ರೋಹಕಾಲ್ ಚಿತ್ರ ದಕ್ಷಿಣ ಭಾರತದಲ್ಲಿ ತೆಲುಗು ಹಾಗೂ ತಮಿಳಿನಲ್ಲಿ ಪುರುದಿ ಕುನಲ್ ದ್ರೋಹಿ ಎನ್ನುವ ಹೆಸರಿನಲ್ಲಿ ಬಂದಿದ್ದಂಥ ಚಿತ್ರ. ಆ ಚಿತ್ರದ ನಂತರ ಏನೆಲ್ಲ ಆಯಿತು ಅನ್ನೋದು ಒಂದು ರೋಚಕವಾದ ಕಥೆ. ಅದೇ ದಿನಗಳಲ್ಲಿ ಮಹೇಶ್ ಭಟ್ ಅವರ ಸ್ವಾಭಿಮಾನ್ ಧಾರಾವಾಹಿಯಲ್ಲಿ ಕೂಡ ಮನೋಜ್ ಬಾಜ್ಪೇಯಿ ಅವರು ಪಾತ್ರವನ್ನು ಮಾಡ್ತಾ ಇರ್ತಾರೆ. ಹಿಂದಿ ಬೆಳ್ಳಿತೆರೆಯ ಒಬ್ಬ ಹಿರಿಯ ನಿರ್ದೇಶಕ ಶೇಖರ್ ಕಪೂರ್ ಅವರು ಬ್ಯಾಂಡಿಟ್ ಕ್ವೀನ್ ಚಿತ್ರವನ್ನು ತೆರೆಗೆ ತರುವ ಒಂದು ಸಿದ್ಧತೆಯಲ್ಲಿರ್ತಾರೆ 1994ರಲ್ಲಿ. ಆ ಚಿತ್ರದ ಕಾಸ್ಟಿಂಗ್ ಡೈರೆಕ್ಟರ್ ಆಗಿದ್ದವರು ಟಿಗ್ಮಾಂಶು ಧುಲಿಯಾ ಅವರು ಮನೋಜ್ ಬಾಜ್ಪೇಯಿ ಅವರ ದ್ರೋಹಕಾಲ್ ಚಿತ್ರವನ್ನು ನೋಡಿ ಹಾಗೂ ಅವರ ಥಿಯೇಟರ್ನ ಒಂದು ಅನುಭವವನ್ನು ಪರಿಗಣನೆಗೆ ತಗೊಂಡು ಶೇಖರ್ ಕಪೂರ್ ಅವರಿಗೆ ಅವರನ್ನು ಬ್ಯಾಂಡಿಟ್ ಕ್ವೀನ್ ಚಿತ್ರದ ಮುಖ್ಯವಾದ ಪಾತ್ರ ವಿಕ್ರಮ್ ಮಲ್ಲ ಪಾತ್ರಕ್ಕಾಗಿ ಅವರನ್ನು ಸಜೆಸ್ಟ್ ಮಾಡ್ತಾರೆ. ಆದರೆ ಶೇಖರ್ ಕಪೂರ್ ಅವರು ಆ ಚಿತ್ರ ಸೆಟ್ಟೇರುವ ಹೊತ್ತಿಗೆ ಮನೋಜ್ ಬಾಜ್ಪೇಯಿ ಅವರಿಗೆ ಕೊಟ್ಟಿದ್ದು ಮಾನ್ಸಿಂಗ್ ಪಾತ್ರ. ವಿಕ್ರಮ್ ಮಲ್ಲ ಪಾತ್ರ ನಿರ್ಮಲ್ ಪಾಂಡೆ ಅವರ ಪಾಲಾಗುತ್ತೆ. ಬ್ಯಾಂಡಿಟ್ ಕ್ವೀನ್ ಅನೇಕ ಕಾರಣಗಳಿಗೆ ಹೆಸರು ಮಾಡಿದಂಥ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ. ಆ ಚಿತ್ರದಲ್ಲಿ ಮನೋಜ್ ಬಾಜ್ಪೇಯಿ ಅವರ ಅಭಿನಯ ಮುಂದೆ ಅವರಿಗೆ ಅನೇಕ ಅವಕಾಶಗಳನ್ನು ತೆರೆದಿಡುತ್ತೆ. ಅಲ್ಲಿ ಇಲ್ಲಿ ಒಂದೊಂದು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಹೇಗೋ ಹೊಟ್ಟೆ ಹೊರಿತಾ ಇರ್ತಾರೆ ಮನೋಜ್ ಬಾಜ್ಪೇಯಿ ಅವರು. ಆದರೆ ಅವರ ಪ್ರತಿಭೆಗೆ ತಕ್ಕದಾದಂಥ ಪಾತ್ರಗಳು ಅವಾಗಿರಲಿಲ್ಲ. ಆದರೂ ಸಹ ಜೀವನ ನಿರ್ವಹಣೆ ಮಾಡಲೇಬೇಕು ಅಂತ ಹೇಳಿ ಆ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಆ ಹೊತ್ತಿನಲ್ಲಿ ಒಮ್ಮೆ ರಾಮ್ ಗೋಪಾಲ್ ವರ್ಮಾ ಅವರು ಅವರನ್ನು ಕರೆಸ್ತಾರೆ. ರಾಮ್ ಗೋಪಾಲ್ ವರ್ಮಾ ಅವರು ತೆಲುಗಿನಲ್ಲಿ ತೆರೆಗೆ ತಂದ ಒಂದು ಯಶಸ್ವಿ ಚಿತ್ರ ಕ್ಷಣ ಕ್ಷಣಂ ಚಿತ್ರವನ್ನು ಆಗ ಹಿಂದಿಯಲ್ಲಿ ದೌಡ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾ ಇರ್ತಾರೆ. ಆ ಚಿತ್ರದ ಪಾತ್ರಧಾರಿಗಳ ಆಯ್ಕೆ ನಡೆಯುವ ಸಂದರ್ಭದಲ್ಲಿ ಮನೋಜ್ ಬಾಜ್ಪೇಯಿ ಅವರನ್ನು ಕರೆಸ್ತಾರೆ. ಸಹಜವಾಗಿಯೇ ಒಂದು ಪಾತ್ರವನ್ನು ಕೊಡಬೇಕಾದ್ರೆ ನೀವು ಎಲ್ಲೆಲ್ಲ ಪಾತ್ರ ಮಾಡಿದ್ದೀರಿ, ಏನೆಲ್ಲ ಪಾತ್ರಗಳನ್ನು ಮಾಡಿದ್ದೀರಿ, ನಿಮ್ಮ ಸಾಧನೆ ಏನು ಅಂತ ಕೇಳೋದು ಸಹಜ. ಹಾಗೆ ಮನೋಜ್ ಬಾಜ್ಪೇಯಿ ಅವರನ್ನು ರಾಮ್ ಗೋಪಾಲ್ ವರ್ಮಾ ಅವರು ಕೇಳ್ತಾರೆ, ನೀವು ಹಿಂದೆ ಯಾವ ಸಿನಿಮಾದಲ್ಲಿ ಮಾಡಿದ್ದೀರಿ ಅಂತ. ಆಗ ಮನೋಜ್ ಬಾಜ್ಪೇಯಿ ಅವರು ನಾನು ಬ್ಯಾಂಡಿಟ್ ಕ್ವೀನ್ನಲ್ಲಿ ಮಾಡಿದ್ದೀನಿ ಅಂತ ಹೇಳಿದಾಗ ರಾಮ್ ಗೋಪಾಲ್ ವರ್ಮಾ ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವರಿಗೆ ಮೆಚ್ಚುಗೆ ಆದಂಥ ಒಂದು ಸಿನಿಮಾ ಅದು. ಆ ಸಿನಿಮಾದಲ್ಲಿ ಇವರು ಯಾವ ಪಾತ್ರ ಮಾಡಿದ್ದಾರೆ ಅಂತ. ಅಲ್ಲಿ ಹೆಚ್ಚು ಸಂಭಾಷಣೆ ಇಲ್ಲದಿರುವಂಥ ಮುಖಭಾವದಲ್ಲೇ ಎಲ್ಲ ಭಾವನೆಗಳನ್ನು ತೋರಿಸ್ಬೇಕಾದಂಥ ಒಂದು ಪಾತ್ರ ಮಾನ್ಸಿಂಗನ ಪಾತ್ರ. ಆ ಪಾತ್ರವನ್ನು ಮನೋಜ್ ಬಾಜ್ಪೇಯಿ ಅವರು ನಿರ್ವಹಣೆ ಮಾಡಿದ್ದು ಅಂತ ಕೇಳಿದ ಮೇಲೆ ರಾಮ್ ಗೋಪಾಲ್ ವರ್ಮಾ ಅವರು ಇದ್ದಕ್ಕಿದ್ದ ಹಾಗೆ ಈ ದೌಡ್ ಚಿತ್ರದಲ್ಲಿ ನಿಮಗೆ ಪಾತ್ರ ಕೊಡಲ್ಲ ಅಂತಾರೆ. ಮನೋಜ್ ಬಾಜ್ಪೇಯಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಸರ್ ಪಾತ್ರ ಕೊಡ್ತೀನಿ ಅಂತ ಕರೆಸಿದ್ದೀರಿ, ಈಗ ನೋಡಿದ್ರೆ ಕೊಡಲ್ಲ ಅಂತ ಇದ್ದೀರಿ. ಆಗ ರಾಮ್ ಗೋಪಾಲ್ ವರ್ಮಾ ಅವರು ಹೇಳ್ತಾರೆ, ಇಲ್ಲ ನಿಮ್ಮಂಥ ಕಲಾವಿದರಿಗೆ ದೌಡ್ ಚಿತ್ರದಲ್ಲಿ ನಾನು ಒಂದು ಪುಟ್ಟ ಪಾತ್ರವನ್ನು ಕೊಡೋದು ಸರಿಯಲ್ಲ, ಅದು ನ್ಯಾಯಸಮ್ಮತ ಅಲ್ಲ. ಅದಕ್ಕಾಗಿ ಮುಂದೆ ಒಂದು ಸಿನಿಮಾ ಮಾಡ್ತೀನಿ, ದೊಡ್ಡ ಸಿನಿಮಾ ಮಾಡ್ತೀನಿ, ಆಗ ನಿಮಗೆ ತಕ್ಕುದಾದಂಥ ಒಂದು ದೊಡ್ಡ ಪಾತ್ರವನ್ನು ಕೊಡ್ತೀನಿ, ಈ ಚಿತ್ರದಲ್ಲಿ ಬೇಡ ಅಂತಾರೆ. ಮನೋಜ್ ಬಾಜ್ಪೇಯಿ ಅವರಿಗೆ ಒಂದು ರೀತಿ ತಳಮಳ ಶುರುವಾಗುತ್ತೆ. ಯಾಕೆಂದರೆ ಅವರು ಮಾಡುವ ಪಾತ್ರಕ್ಕೆ 35,000 ರೂಪಾಯಿಗಳ ಸಂಭಾವನೆ ನಿಗದಿಯಾಗಿರುತ್ತೆ. ಎಲ್ಲ ಮಾತುಕತೆ ಆದಮೇಲೆ ಇವೆಲ್ಲ ನಡೆದಿದ್ದು. ಆವತ್ತಿಗೆ ಮನೋಜ್ ಬಾಜ್ಪೇಯಿ ಅವರಿಗೆ 35,000 ರೂಪಾಯಿ ಕೂಡ ಬಹಳ ದೊಡ್ಡ ಅಮೌಂಟ್ ಆಗಿತ್ತು, ಅದು ಬೇಕಾಗಿತ್ತು. ಹಾಗಾಗಿ ಅವರು ರಾಮ್ ಗೋಪಾಲ್ ವರ್ಮಾ ಅವರಿಗೆ ಹೇಳ್ತಾರೆ, ನೀವು ಮುಂದೆ ಯಾವತ್ತಾದರೂ ಸಿನಿಮಾ ಮಾಡಿ, ಎಂಥ ಪಾತ್ರನಾದರೂ ಕೊಡಿ, ನಾನು ಖಂಡಿತ ಮಾಡ್ತೀನಿ, ಆದರೆ ಈಗ ನನಗೆ ಕೊಟ್ಟಿರೋ ಪಾತ್ರನ ಇಲ್ಲ ಅಂತ ಹೇಳಬೇಡಿ ಅಂತ. ಹಾಗಾಗಿ ಅವರು ದೌಡ್ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡ್ತಾರೆ. ದೌಡ್ ಚಿತ್ರ ತೆರೆಗೆ ಬಂದಿದ್ದು 1997ರಲ್ಲಿ. ಅದರ ಮರುವರ್ಷ 1998ರಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ಮುಂಬೈ ಭೂಗತಲೋಕದ ಕಥೆಯನ್ನು ಆಧರಿಸಿದಂಥ ಒಂದು ಪ್ರಮುಖ ಚಿತ್ರ ಸತ್ಯ ಚಿತ್ರವನ್ನು ತೆರೆಗೆ ತರ್ತಾರೆ. ಆ ಚಿತ್ರದಲ್ಲಿ ಮನೋಜ್ ಬಾಜ್ಪೇಯಿ ಅವರು ಬಿಕು ಮಾತ್ರೆ ಎನ್ನುವ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಅದು ಒಂದು ಚರಿತ್ರಾರ್ಹ ಪಾತ್ರವಾಗಿ ಸಿನಿಮಾ ಇತಿಹಾಸದಲ್ಲಿ ದಾಖಲಾಗುತ್ತೆ. ಅವರಿಗೆ ಆ ಒಂದು ಪಾತ್ರ ನಿರ್ವಹಣೆಗೆ ಪ್ರಶಸ್ತಿ ಕೂಡ ಬರುತ್ತೆ. ಮುಂದೆ ಅವಕಾಶಗಳ ಮಹಾಪೂರ್ವೇ ಬರುತ್ತೆ. ಇಷ್ಟಾಗಿ ಕೂಡ ಮನೋಜ್ ಬಾಜ್ಪೇಯಿ ಅವರ ಚಿತ್ರ ಜೀವನದ ಒಂದು ಗ್ರಾಫನ್ನು ನೋಡಿದಾಗ ಅನೇಕ ಚಿತ್ರಗಳು ವ್ಯಾಪಾರಿ ದೃಷ್ಟಿಯಿಂದ ಸೋತಂಥ ಚಿತ್ರಗಳು. ಆದರೆ ಎಲ್ಲಿಯೂ ಮನೋಜ್ ಬಾಜ್ಪೇಯಿ ಅವರ ಪಾತ್ರ ನಿರ್ವಹಣೆಯನ್ನು ವಿಮರ್ಶಕರು ಯಾವತ್ತೂ ಕೆಳಮಟ್ಟದಲ್ಲಿ ನೋಡಿಲ್ಲ. ಯಾಕೆಂದರೆ ತಾವು ಅಭಿನಯಿಸುವಂಥ ಯಾವುದೇ ಪಾತ್ರವನ್ನು ತಮ್ಮ ಮೇಲೆ ಆವಾಹಿಸಿಕೊಂಡು ಅಭಿನಯಿಸ್ತಾ ಇದ್ದಂಥ ಒಬ್ಬ ಕಲಾವಿದರು ಮನೋಜ್ ಬಾಜ್ಪೇಯಿ ಅವರು. ಇವತ್ತಿಗೂ ಅಷ್ಟೇ ಅವರ ಚಿತ್ರಗಳನ್ನು ನೋಡಿದಾಗ ಅದು ನಮ್ಮ ಅರಿವಿಗೆ ಬರುತ್ತೆ. ಹಾಗಾಗಿ ಅವರಿಗೆ ಚಿತ್ರಗಳು ಮುಗ್ಗರಿಸಿದರೂ ಸಹ ಅವಕಾಶಗಳೇನೂ ಕಡಿಮೆ ಆಗಲಿಲ್ಲ.
ಮುಂದೆ ಇವತ್ತಿಗೂ ಮನೋಜ್ ಬಾಜ್ಪೇಯಿ ಅವರು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. OTTಯಲ್ಲಿ ಪ್ರಸಿದ್ಧವಾಗಿರುವಂಥ ಒಂದು ಧಾರಾವಾಹಿ ದಿ ಫ್ಯಾಮಿಲಿ ಮ್ಯಾನ್, ಅದರ 3 ಸೀಸನ್ಗಳು ಈಗಾಗಲೇ ಬಂದಿದೆ. OTT ಪ್ಲ್ಯಾಟ್ಫಾರ್ಮ್ ನಮಗೆ ಜನಪ್ರಿಯವಾಗಿ ನಮ್ಮನ್ನು ಆವರಿಸಿಕೊಳ್ತಾ ಇದ್ದಂಥ ಕಾಲದಲ್ಲಿ ಪ್ರೇಕ್ಷಕರನ್ನು ಸೂಜಿಗಲ್ಲಿನಂತೆ ಸೆಳೆದ ಒಂದು ಧಾರಾವಾಹಿ ದ ಫ್ಯಾಮಿಲಿ ಮ್ಯಾನ್. ಅವರ ಚಿತ್ರ ಜೀವನದ ಬಗ್ಗೆ ಪೂರ್ಣವಾದ ವಿವರಗಳನ್ನು ಕೊಡೋದು ಇವತ್ತಿನ ಸಂಚಿಕೆಯ ಉದ್ದೇಶ ಅಲ್ಲ. ಆದರೆ ಒಬ್ಬ ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಜನಿಸಿ ಕಲಾವಿದನಾಗಬೇಕು ಅಂತ ಬಂದಂಥ ಒಬ್ಬ ವ್ಯಕ್ತಿಗೆ ಎಷ್ಟೆಲ್ಲ ಸವಾಲುಗಳು ಎದುರಾಯಿತು, ಆ ಸವಾಲುಗಳನ್ನೆಲ್ಲ ಎದುರಿಸಿ ಅವರು ಹೇಗೆ ಬೆಳೆದು ಬಂದರು ಅನ್ನುವ ಕಥೆಯನ್ನು ಮುಂದಿನವರಿಗೆ ಒಂದು ರೀತಿಯಲ್ಲಿ ಪಾಠವಾಗಲಿ ಅನ್ನುವ ದೃಷ್ಟಿಯಿಂದ ಇಲ್ಲಿ ವಿವರಿಸ್ತಾ ಇದ್ದೀನಿ. ನೋಡಿ, ಮನೋಜ್ ಬಾಜ್ಪೇಯಿ ಅವರಿಗೆ ಅವರ ತಂದೆ ಆ ಹೆಸರನ್ನು ಇಟ್ಟಿದ್ದ ಉದ್ದೇಶ ಏನಪ್ಪ ಅಂದರೆ, ಅವರ ತಂದೆಯವರಿಗೆ ದೇಶಭಕ್ತ ಕಲಾವಿದ ಮನೋಜ್ ಕುಮಾರ್ ಅವರ ಬಗ್ಗೆ ಬಹಳವಾದಂಥ ಒಂದು ಅಭಿಮಾನ. ಹಾಗಾಗಿ ಮನೋಜ್ ಕುಮಾರ್ ಅವರ ಮೇಲಿನ ಗೌರವದಿಂದಾಗಿ ತಮ್ಮ 2ನೇ ಮಗನಿಗೆ ಅವರು ಮನೋಜ್ ಅಂತ ಹೆಸರಿಡ್ತಾರೆ. ಇನ್ನು ಅವರ ಕುಟುಂಬದ ಹೆಸರು ಬಾಜ್ಪೇಯಿ, ಹಾಗಾಗಿ ಇವರು ಮನೋಜ್ ಬಾಜ್ಪೇಯಿ ಆಗ್ತಾರೆ. ನೋಡಿ, ಯೌವನಕ್ಕೆ ಬಂದ ಮೇಲೆ ಮನೋಜ್ ಬಾಜ್ಪೇಯಿ ಅವರು ತುಂಬ ಸುಂದರರೇನೂ ಅಲ್ಲ, ಅಂಥ ಮೈಕಟ್ಟೇನೂ ಅಲ್ಲ. ಹಿಂದಿ ಚಿತ್ರರಂಗದಲ್ಲಿ 6 ಪ್ಯಾಕ್ 8 ಪ್ಯಾಕ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯ ಒಂದು ಮೈಕಟ್ಟನ್ನು ಹೊಂದಿರುವಂಥ ಕಲಾವಿದರಲ್ಲ. ಸಾಮಾನ್ಯ ಎತ್ತರದ ಒಬ್ಬ ಸಾಮಾನ್ಯ ರೂಪದ ಕಲಾವಿದ. ಅವರಿಗೆ ಬಾಲ್ಯದಿಂದಲೂ ತಮ್ಮ ಹೆಸರೇ ಇಷ್ಟ ಇರಲಿಲ್ವಂತೆ. ಆ ಮನೋಜ್ ಅನ್ನೋ ಹೆಸರು ನನಗಿಷ್ಟ ಇರಲಿಲ್ಲ. ಜೊತೆಗೆ ನನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ನನಗೆ ಬೇಜಾರಾಗ್ತಾಯಿತ್ತು. ಯಾವತ್ತಾದರೂ ನನಗೆ ತುಂಬ ಹಣ ಸಿಕ್ಕಿದ್ರೆ ಈ ನನ್ನ ಮುಖವನ್ನು ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಬದಲಾಯಿಸ್ಕೋಬೇಕು ಅಂತ ಅನ್ಕೋತಾ ಇದ್ರಂತೆ ಅವರು. ಇದನ್ನು ಕೂಡ ಅವರೇ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಮನೋಜ್ ಅನ್ನೋ ಹೆಸರು ಅವರಿಗೆ ಯಾಕೆ ಇಷ್ಟ ಇರಲಿಲ್ಲ ಅಂದರೆ, ಆವತ್ತಿಗೆ ಅವರ ಊರಿನಲ್ಲಿ ಎಷ್ಟು ಜನ ಮನೋಜ್ಗಳಿದ್ರು ಅಂದರೆ, ಯಾವುದೋ ಒಂದು ಪಂಕ್ಚರ್ ಶಾಪ್ಗೆ ಹೋದರೆ ಅಲ್ಲಿ ಮನೋಜ್, ಯಾವುದೋ ಟೀ ಅಂಗಡಿಗೆ ಹೋದರೆ ಅಲ್ಲಿ ಮನೋಜ್, ಇನ್ಯಾವನು ಆಟೋ ಡ್ರೈವರನ್ನ ಮಾತಾಡ್ಸಿದ್ರೆ ಅವನ ಹೆಸರು ಮನೋಜ್. ಮನೋಜ್ ಅನ್ನುವ ವ್ಯಕ್ತಿಗಳು ಎಷ್ಟಿದ್ರು ಅಂತ ಮನೋಜ್ ಬಾಜ್ಪೇಯಿ ಅವರು ಬಹಳ ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆವತ್ತಿನ ಕಾಲಕ್ಕೆ ಒಬ್ಬ ಮನೋಜ್ ಆ ಊರಿನಲ್ಲಿ ಆಕಾಶದ ಕಡೆ ಮುಖ ಮಾಡಿ ಉಗಿದ್ರೆ ಆ ಉಗುಳು ಹೋಗಿ ಇನ್ನೊಬ್ಬ ಮನೋಜನ ತಲೆಯ ಮೇಲೆ ಬೀಳ್ತಾ ಇತ್ತು ಅಂತ ತಮಾಷೆಯಾಗಿ ಹೇಳ್ತಾರೆ. ಮನೋಜ್ ಬಾಜ್ಪೇಯಿ ಅವರ ಹೋರಾಟದ ದಿನಗಳಲ್ಲಿ ಅವರು ದೆಹಲಿಯ ಒಬ್ಬ ಹುಡುಗಿಯನ್ನು ಮದುವೆ ಆಗ್ತಾರೆ. ಆದರೆ ಇವರ ಆ ಒಂದು ತೊಳಲಾಟ, ಸ್ಟ್ರಗಲನ್ನು ನೋಡ್ತಾ ನೋಡ್ತಾ ಇವರ ಜೊತೆ ಬದುಕೋದು ಸಾಧ್ಯವಿಲ್ಲ ಅಂತ ಹೇಳಿ ಆಕೆ ಇವರನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಆಕೆಯ ಬಗ್ಗೆ ಅವರು ಹೆಚ್ಚು ವಿವರಗಳನ್ನು ನೀಡೋದಿಲ್ಲ. ಆದರೆ ನನಗೆ ಮದುವೆ ಆಗಿತ್ತು, ಆದರೆ ನನ್ನ ಸ್ಟ್ರಗಲನ್ನು ನೋಡಲಾರದೆ, ನನ್ನ ಜೊತೆಗೆ ಏಗಲಾರದೆ ನನ್ನ ಹೆಂಡತಿ ಬಿಟ್ಟು ಹೋದ್ಲು ಅನ್ನೋದನ್ನು ಕೂಡ ಮುಕ್ತವಾಗಿ ಹೇಳ್ಕೊತಾರೆ. ಮುಂದೆ ಅವರಿಗೆ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದೆಯಾದ ಶಬಾನಾ ರಜಾ ಅವರ ಪರಿಚಯವಾಗುತ್ತೆ. ಆಕೆ ನೇಹ ಎನ್ನುವ ಹೆಸರಿನಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 2003ರಲ್ಲಿ ಶಿವರಾಜ್ ಕುಮಾರ್ ಅವರು ನಾಯಕರಾಗಿದ್ದ ಸ್ಮೈಲ್ ಚಿತ್ರದಲ್ಲಿ ಕನ್ನಡದಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಅವರನ್ನು 2006ನೇ ಇಸ್ವಿಯಲ್ಲಿ ಮದುವೆ ಆಗ್ತಾರೆ. ಅವರಿಗೆ ಒಬ್ಬ ಮಗಳಿದ್ದಾಳೆ. ಕೆಲವು ಕಲಾವಿದರ ಒಂದು ಏಳಿಗೆಯಲ್ಲಿ ಒಬ್ಬ ನಿರ್ದೇಶಕರ ಪಾತ್ರ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಅದು ಅನೇಕ ಕಲಾವಿದರ ವಿಚಾರದಲ್ಲಿ ನಾವು ನೋಡಬಹುದು. ಮನೋಜ್ ಬಾಜ್ಪೇಯಿ ಅವರ ಚಿತ್ರ ಜೀವನದ ಬೆಳವಣಿಗೆಯಲ್ಲಿ ಖಂಡಿತವಾಗಿಯೂ ರಾಮ್ ಗೋಪಾಲ್ ವರ್ಮಾ ಅವರ ಪಾತ್ರ ಬಹಳ ದೊಡ್ಡದು. ಸತ್ಯ ಚಿತ್ರದ ನಂತರ ಕೂಡ ಅವರು ಅದೇ ವರ್ಷ ತೆರೆಗೆ ಬಂದ ಪ್ರೇಮ ಕಥಾ ತೆಲುಗು ಚಿತ್ರದಲ್ಲಿ ಒಂದು ಪಾತ್ರವನ್ನು ಕೊಡ್ತಾರೆ. ಅವರ ನಿರ್ದೇಶನದ ಕೌನ್ ಹಾಗೂ ಶೂಲ್ ಚಿತ್ರಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. 2006ರಲ್ಲಿ ಹ್ಯಾಪಿ ಎನ್ನುವ ಮತ್ತೊಂದು ತೆಲುಗು ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. 2010ರಲ್ಲಿ ತೆರೆಗೆ ಬಂದ ವೇದಂ ಚಿತ್ರದಲ್ಲಿ ಕೂಡ ಅವರ ಅಭಿನಯ ಇದೆ. 2013ರಲ್ಲಿ ತಮಿಳಿನಲ್ಲಿ ತೆರೆಗೆ ಬಂದ ಸಮರ್ ಚಿತ್ರದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಆದರೆ ಅವರು ದಕ್ಷಿಣ ಭಾರತದ ಮಲಯಾಳಂ ಹಾಗೂ ಕನ್ನಡ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿಲ್ಲ. ಯಾವುದೋ ಒಂದು ಚಿತ್ರದ ಸಂದರ್ಭದಲ್ಲಿ ಪ್ರಮೋಷನ್ಗೆ ಬಂದಾಗ ಅವಕಾಶ ಸಿಕ್ಕಿದ್ರೆ ನಾನು ಕನ್ನಡದಲ್ಲಿ ಕೂಡ ಅಭಿನಯಿಸ್ತೀನಿ ಅಂತ ಹೇಳಿದರು. ಆದರೆ ಅವರ ಪತ್ನಿ ಕನ್ನಡದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ನೋಡಿ, ಯಾವ ಮುಖ ಸ್ವತಃ ಮನೋಜ್ ಬಾಜ್ಪೇಯಿ ಅವರಿಗೆ ಬೇಸರ ತರಿಸ್ತಾ ಇತ್ತು, ಅದೇ ಮುಖವನ್ನು, ಅದೇ ಒಂದು ದೇಹವನ್ನು ಇಟ್ಕೊಂಡು ಅವರು ಇವತ್ತು ಎಂಥ ದೊಡ್ಡ ಕಲಾವಿದರಾಗಿ ಬೆಳೆದಿದ್ದಾರೆ ಅನ್ನೋದಕ್ಕೆ ಅವರ ಚಿತ್ರ ಜೀವನದ ಗ್ರಾಫನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಕಾಶ್ ಝಾ ಅವರು ತೆರೆಗೆ ತಂದ ಒಂದು ಯಶಸ್ವಿ ಚಿತ್ರ ರಾಜನೀತಿ, ಮಹಾಭಾರತದ ಕಥೆಯನ್ನು ಆಧುನಿಕ ಚೌಕಟ್ಟಿನಲ್ಲಿ ಹೇಳಿರುವಂಥ ಒಂದು ಕಥೆ. ಅಲ್ಲಿ ದುರ್ಯೋಧನನ ಪಾತ್ರವನ್ನು ಆಧಾರವಾಗಿಟ್ಕೊಂಡು ಮಾಡಿರುವಂಥ ಪಾತ್ರ ಮನೋಜ್ ಬಾಜ್ಪೇಯಿ ಅವರು ನಿರ್ವಹಣೆ ಮಾಡಿದ್ದಾರೆ. ಇನ್ನು
ಸತ್ಯ ಸಿನಿಮಾದಂತೆಯೇ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟ ಚಿತ್ರ 2012ರಲ್ಲಿ ತೆರೆಗೆ ಬಂದ ಗ್ಯಾಂಗ್ಸ್ ಆಫ್ ವಸೇಪುರ್. 2013ರಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಸ್ಪೆಷಲ್ 26. ಅದು ಕೂಡ ಒಂದು ನೋಡಿಸಿಕೊಂಡು ಹೋಗುವಂಥ ಉತ್ತಮ ಚಿತ್ರ. ಬಾಕ್ಸ್ ಆಫೀಸ್ ದೃಷ್ಟಿಯಿಂದ ಅಂಥ ಯಶಸ್ಸನ್ನು ಕಾಣಲಿಲ್ಲ. ಆದರೆ ಇವತ್ತು OTTಯಲ್ಲಿ ವೀಕ್ಷಕರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಒಂದು ಚಿತ್ರ ಅದು. ಗ್ಯಾಂಗ್ಸ್ ಆಫ್ ವಸೇಪುರ್ನಂತೆಯೇ ಮತ್ತೊಂದು ಯಶಸ್ವಿ ಚಿತ್ರ ಶೂಟೌಟ್ ಎಟ್ ವಡಾಲ. ಇದಲ್ಲದೆ ರಾಮ್ ಗೋಪಾಲ್ ವರ್ಮಾ ಅವರ ಸರ್ಕಾರ್ ಸರಣಿಗಳಲ್ಲಿ ಆಕ್ಸ್ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರ ಜೊತೆ ಕೂಡ ಮನೋಜ್ ಬಾಜ್ಪೇಯಿ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಭೋನ್ಸ್ಲೆ ಅಂತ ಗಂಭೀರ ಚಿತ್ರಗಳಲ್ಲಿ ಕೂಡ ಅವರು ಪಾತ್ರ ನಿರ್ವಹಣೆಯನ್ನು ಮಾಡಿದ್ದಾರೆ. ಈ ಎಲ್ಲ ಪಾತ್ರಗಳ ನಿರ್ವಹಣೆಗಾಗಿ ಅವರಿಗೆ 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಲಭ್ಯವಾಗಿದೆ. 4 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದೆ. 2019ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ. ಅಂದರೆ ಕೇವಲ 32 ವರ್ಷಗಳ ಹಿಂದೆ ಒಬ್ಬ ಅನಾಮಧೇಯನಾಗಿದ್ದಂಥ ವ್ಯಕ್ತಿ ಜೀವನದಲ್ಲಿ ಏನೆಲ್ಲ ಸಂಕಷ್ಟಗಳನ್ನು ಕಂಡರೂ ಕೂಡ ಅದೆಲ್ಲವನ್ನು ಎದುರಿಸಿ ತನ್ನ ಗುರಿಯನ್ನು ಸೇರಿದಂಥ ಒಂದು ಕಥೆ ಮನೋಜ್ ಬಾಜ್ಪೇಯಿ ಅವರ ಜೀವನ ಚರಿತ್ರೆ. ಖಂಡಿತವಾಗಿಯೂ ಒಂದು ಚಲನಚಿತ್ರಕ್ಕೆ ವಸ್ತುವಾಗಬಲ್ಲಂಥ ಒಂದು ಜೀವನ ಕಥೆ ಅವರದ್ದು. ಮುಂದೆ ಯಾವತ್ತಾದರೂ ಅವರ ಜೀವನ ಚರಿತ್ರೆ ಕೂಡ ತೆರೆಯ ಮೇಲೆ ಬರಬಹುದು. ಯಾಕೆಂದರೆ ಇವತ್ತು ಹಿಂದಿ ಚಿತ್ರರಂಗದಲ್ಲಿ ಬದುಕಿರುವವರ ಬಗ್ಗೆಯೇ ಬಯೋಪಿಕ್ಗಳು ಬರ್ತಾ ಇದೆ. ಸಂಜಯ್ ದತ್ ಅವರ ಬಗ್ಗೆ ಸಂಜು ಎನ್ನುವ ಹೆಸರಿನಲ್ಲಿ ಬಂದ ಚಿತ್ರ ಸಾಕಷ್ಟು ಯಶಸ್ಸನ್ನು ಕಂಡಿದೆ. ಅದೇ ರೀತಿಯಲ್ಲಿ ಮನೋಜ್ ಬಾಜ್ಪೇಯಿ ಅವರ ಜೀವನ ಕೂಡ ತೆರೆಯ ಮೇಲೆ ಇವತ್ತಲ್ಲ ನಾಳೆ ಬರಬಹುದು. ಇನ್ನೂ ಮನೋಜ್ ಬಾಜ್ಪೇಯಿ ಅವರ ಚಿತ್ರ ಜೀವನ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಈಗ ನಾನು ಹೆಸರಿಸಿದಂಥ ಈ ಪಾತ್ರಗಳ ಮಾದರಿಯಲ್ಲೇ ಅವರಿಂದ ಅದ್ಭುತಗಳನ್ನು ನಿರೀಕ್ಷೆ ಮಾಡೋಣ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.